ಆಗಿರ್ಬೋದು. ಪಾಪ ಅವರಿಗೆ ಶಿಕ್ಷಣ ಇಲ್ಲದಕ್ಕಾಗಿ ಯಾರಿಗೆ ಮತ ಹಾಕೋದಿಲ್ಲ. ಮತ ಹಾಕಿದ್ರೆ ಮುಗಿತಪ್ಪ, 50 ರೂಪಾಯಿ ಕೊಡ್ತಾರೆ, 100 ಕೊಡ್ತಾರೆ, 5,000 10,000 ಕೊಡ್ತಾರೆ ತಿಳ್ಕೊಳ್ಳೋಣ. ಬೆಲೆ ಗ್ಯಾರಂಟಿ ಕೊಡ್ತಾರೆ. ಯಾವ ಗ್ಯಾರಂಟಿ ಅದು? ನಮ್ಮ ಖಜಾನೆ ದುಡ್ಡನ್ನು ತೆಗೆದು ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ನಮಗೆ ಕೊಡೋದು. ಇದೇನಿದ್ರಿ? ನಮ್ಮ ಉದ್ಯೋಗ ಸೃಷ್ಟಿ ಆಗಬೇಕಾಗ್ಯದ. ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಒಂದೇ ಅದು ಕೃಷಿ ಆಧಾರಿತ ಉದ್ಯೋಗಗಳು. ಇದನ್ನು ಮುಂದೆ ತೊಗೊಂಡು ರೈತರ ಜಾಗೃತಿ ಮಾಡೋದು ಕೆಲಸವನ್ನು ನೀವು ಮಾಡಬೇಕಾಗ್ಯದ. ಮತ್ತು ನೀವು ಮಾಡ್ತಾ ಇದ್ದೀರಿ, ಭಾಳ ಸಂತೋಷ. ಅಂದರೆ ಇವತ್ತು ನೋಡಿರಿ, ಸಾಲಹಳ್ಳಿಗೆ ಹೋಗ್ತೀರಿ, ಅದ್ರ ಜೊತೆಗೆ ಇನ್ನುಳಿದ ಕಡೆ ಹೋಗ್ತೀವಿ, ಇಡೀ ಉತ್ತರ ಕನ್ನಡ ತಿರುಗ್ತಾ ಇದ್ದೀರಿ ನೀವು, ಇಲ್ಲಂತಲ್ಲ. ಇದನ್ನು ಜಾಗೃತಿ ಮಾಡಿರಿ. ಯಾಕಂದ್ರೆ ನಮಗೆ ಈ ಪರ್ಯಾಯ ಒಂದೇ, ನಮ್ಮ ಮತದಾರರು ಒಳ್ಳೆಯವ್ರನ್ನ ಆಯ್ಕೆ ಮಾಡಬೇಕಾಗ್ಯದ. ಇವತ್ತು ಕೋಟ್ಯಾಧೀಶನ ಆರಿಸ್ತಾರೆ, ಅವ್ರ್ಯಾಕೆ ಈಗ ಒಂದಿಷ್ಟು ಈಗ ನೋಡಿರಿ, ಶುಗರ್ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲಿಸ್ಟ್ನ ಆರಿಸ್ಕೊಂಬಂದರು. ಅವ್ರು ಎಷ್ಟು ಹೆಚ್ಚು ಮಾಡಿದ್ರಿ? ನಾವು ಖರ್ಚು ಮಾಡೋದು 4,500 ರೂಪಾಯಿ ಮಿನಿಮಮ್. ಅದು ಒಂದು 50 ರೂಪಾಯಿ ಲಾಭ ಬರ್ಬೇಕು ಬೇಡ ಟನ್ಗೆ. 4,500 ರೂಪಾಯಿ ಮ್ಯಾಲೆ 4 ಮಾಡ್ತೀವಿ, 4,500. ಅದ್ಮೇಲೆ ಇನ್ನೊಂದು 50 ಹೆಚ್ಚು ರೂಪಾಯಿಗಳು ಬರೋದಿಲ್ಲ, 1 ಪೈಸೆ ಬರೋದಿಲ್ಲ. 3,300 ಕೊಡ್ತೀವಿ ನಾವು. ಎಷ್ಟು ಲಾಸ್ ಆಗ್ತದೆ ನಮ್ದು? ಇದನ್ನು ರೈತರಿಗೆ ತಿಳಿಸಿ ಹೇಳಬೇಕಾಗ್ಯದ ರೀ. ಅವ್ರು ಶಿಕ್ಷಣ ಕೊಡಿಸ್ಬೇಕಾಗ್ಯದ. ಸರ್ಕಾರಕ್ಕೆ ಮೇಲೆ ಶಿಕ್ಷಣಕ್ಕೆ 20% ನೀಡ್ರಿ ಅಂತ ಹೇಳಬೇಕಾಗ್ಯದ. ಪ್ರತಿ ಹಳ್ಳಿಗೂ ಶಾಲೆಗಳನ್ನ ಮಾಡಬೇಕಾಗ್ಯದ ರೀ. KPS ಅಂತ, KPS 4-5 ಹಳ್ಳಿ ನಡುವೆ ಒಂದು KPS ಶಾಲೆ ಮಾಡೋರು. ಅಲ್ಲಿಂದ ಬರೋದು ಕೆಲಸ ದೂರ ಆಗ್ತದೆ. ಅದು ಬಸ್ ವ್ಯವಸ್ಥೆ ಮತ್ತು ಈಗ 15-20 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬರ್ತಾ ಇರ್ತಾವೆ ಒಂದು ಪಂಚಾಯತಿಗೆ. ಅದರಿಂದ ಪ್ರತಿ ಹಳ್ಳಿಗೂ SLC ಅಥವಾ ಸ್ಕೂಲ್ ಎಲ್ಲಿ ಎಲ್ಲ ಕಡೆ ಮಾಡುವಂಥದ್ದು, ಸರ್ಕಾರಿ ಶಾಲೆ ಮಾಡುವಂಥದ್ದು. ಅಲ್ಲಿ ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಈ ಮಾಸ್ತರ್ಗಳು ಏನು ಗೌರ್ಮೆಂಟ್ ಚೆನ್ನಾಗಿರ್ತಾರೆ ಇವ್ರಿಗೆ ಅಲ್ಲಿ ಇರುವಂಥದ್ದು. ನಾವು ಎಲ್ಲಿ ಕೆಲಸ ಮಾಡ್ತಿರೋದು ಅಲ್ಲೇ ಬದುಕುವಂಥ ನಿರ್ಧಾರ ಅಂತ ಇದ್ಕೊಂಡು ಪರ್ಮನೆಂಟ್ ಅವ್ರಿಗೆ ಬದುಕೊಡುವಂಥ ಕೆಲಸ ಆಗಬೇಕಾಗಿದೆ. ಶಿಕ್ಷಣ ಜೊತೆ ಆರೋಗ್ಯ ಪ್ರತಿ ಹಳ್ಳಿಗಿರೋ ಪ್ರಾಥಮಿಕ ಕೇಂದ್ರ ಆಗಿರಬೇಕು. ಪಂಚಾಯತ್ಗೆಲ್ಲ ಒಂದು ಪಂಚಾಯತ್ಗೆ 3-4 ಹಳ್ಳಿ 5-6 ಹಳ್ಳಿ ಇರ್ತಾವೆ. 7 ಕಿಲೋಮೀಟ್ರ್ ಒಳಗೆ 7 ಕಿಲೋಮೀಟ್ರ್ ದಿನನಿತ್ಯ ಬರ್ಲಿಕ್ಕೆ ಸಾಧ್ಯ ಇದೆ. ಬಸ್ಸಿನ ವ್ಯವಸ್ಥೆ ಐತೆ, ಮತ್ತೆ ವ್ಯವಸ್ಥೆ ಐತೆ. ಸ್ಕೂಲ್ ಮಾಡಿದ್ರೆ, KPS ಮಾಡಿದ್ರೆ 41,000 ಶಾಲೆಗಳನ್ನು ಕಟ್ಟಡ ಮಾಡಿ ಇದ್ದಾರೆ. ಇದನ್ನು 500 ಶಾಲೆ ಮಾಡಿ, 800 ಶಾಲೆ ಮಾಡಿ, ಸ್ಟ್ಯಾಂಡರ್ಡ್ ಮಾಡಿರಿ. ಅಲ್ಲಿ ಹೋಗಿ ಬರೋದಕ್ಕೆ ಏನೋ ನಮ್ಮ ಸಿದ್ದರಾಮಯ್ಯನವರು ಇಲ್ಲ ಬಸ್ ವ್ಯವಸ್ಥೆ ಮಾಡುವಂತೇಳಿ ಹೇಗೆ ಕೊಟ್ಟಿದ್ದಾರೆ. ಎಷ್ಟು ಮಾಡಲಿಕ್ಕೆ ಸಾಧ್ಯತೆ ಇದು? ಅದಕ್ಕಿಂತ ಪ್ರತಿ ಹಳ್ಳಿಗೂ ಸರ್ಕಾರಿ ಶಾಲೆ ನೇಮಿಸಿ ಈಗಿದ್ದ ಮಾಸ್ತರ್ಗಳಿಗೆ ಒಂದು ಬದುಕುವಂಥ ಪೇಮೆಂಟ್ ಮೊದಲೈತೆ ಅಲ್ಲ. ಸಿಕ್ಕಾಪಟ್ಟೆ ಪೇಮೆಂಟ್ ಮಾಡೋದು, ಯೂನಿವರ್ಸಿಟಿ ಪ್ರೊಫೆಸರ್ಗಳು ಲಕ್ಷಗಳ ಪೇಮೆಂಟ ಎಲ್ಲಿ ತಿಳ್ಕೊಡೋದ್ರಿಗೆಲ್ಲ. ಅದಲ್ಲದೆ ಇನ್ನೊಮ್ಮೆ ಚರ್ಚೆ ಮಾಡ್ಕೊಂಡು ಹೊಸ ವ್ಯವಸ್ಥೆ ಮಾಡಬೇಕಾಗ್ಯದ. ಬೇಸಿಕ್ಕಾಗಿ ಎಲ್ಲರೂ ಶಿಕ್ಷಣ ಸಿಗಬೇಕಪ್ಪ. ಇಲ್ಲಿ ಯಾರೂ ಶಿಕ್ಷಣದ ವಂಚಿತರಾಗಬಾರ್ದು. ಶಿಕ್ಷಿತ ಆದಂದ್ರೆ ಯಾವ ಯೋಗ್ಯ ಅದನ್ನ, ಯಾವ ಅಯೋಗ್ಯ ಅದನ್ನ. ಮತ್ತು ನಮಗೆ ಯಾರು ಅನುಕೂಲ ಮಾಡ್ತಾರೆ, ನಮ್ಮ ಸಲ ಯಾರು ದುಡಿತಾರೆ ಅಂತಾರೆ. ಓಟ್ ಹಾಕಕ್ಕೆ ಬರ್ತದೆ, ಮತ ಹಾಕಕ್ಕೆ ಬರ್ತದೆ. ಈ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಮತದಾರ ಅವನೇ ಇವತ್ತಿನ